ಬೆಂಗಳೂರಿನಲ್ಲಿ ಮಿತಿ ಮೀರಿದ ಪುಂಡರ ಅಟ್ಟಹಾಸ. ಪೊಲೀಸರು ಸಿಸಿಟಿವಿ ಇದೆ ಎಂಬ ಭಯವೇ ಇಲ್ಲ. ಐಟಿ ಸಿಟಿಯಲ್ಲಿ ದರೋಡೆಕೋರರು ಆಡಿದ್ದೇ ಆಟ, ಮಾಡಿದ್ದೇ ಕಳ್ತನ. ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ಬೈಕ್ಗಳ ಕಳ್ಳತನ ಮಾಡಲಾಗಿದೆ. ಜ್ಞಾನ ಭಾರತಿ ಠಾಣೆಯ ಪಕ್ಕದಲ್ಲೇ ಬೈಕನ್ನ ಕದ್ದು ಪರಾರಿಯಾಗಿದ್ದಾರೆ. ದರೋಡೆಕೋರರು ಅಡ್ಡಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಒಬ್ಬ ಬೈಕ್ ಕದಿತಾ ಇದ್ರೆ ಮತ್ತೊಬ್ಬ ಲಾಂಗ್ ಹಿಡ್ಕೊಂಡು ಕಾವಲು ಕಾಯ್ತಾ ಇದ್ದ. ರಾಜಾರೋಷವಾಗಿ ಮನೆ ಮುಂದೆ ನಿಲ್ಲಿಸಿದಂತ ಬೈಕನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯ ದೃಶ್ಯ ಆಧರಿಸಿ ಕಳ್ಳರಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ದಿನದಿಂದ ದಿನಕ್ಕೆ ಕಳ್ಳ ಖದೀಮರ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ, ಮಿತಿ ಮೀರ್ತಾ ಇದೆ. ಅದು ಕೂಡ ರಾಜಧಾನಿಯಲ್ಲಿಗೆ ಪುಂಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸರು ಸಿಸಿಟಿವಿ ಇದೆ ಅನ್ನುವಂಥ ಒಂದು ಚೂರು ಭಯನೂ ಇಲ್ಲ. ಐಟಿ ಸಿಟಿಯಲ್ಲಿ ದರೋಡೆಕೋರರು ಆಡಿದ ಆಟ ಆಗ್ಬಿಟ್ಟಿದೆ. ನೋಡಿ ಕೈಯಲ್ಲಿ ಹೇಗೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡಿದ್ದಾರೆ ಅಂತ. ಸ್ಟೈಲಾಗಿ 3 ಜನ ಬಂದಿದ್ದಾರೆ. ಅದಾದ್ಮೇಲೆ ಒಬ್ಬ ಇಳ್ದೋಗಿದ್ದಾನೆ. ನೋಡೋಣ ಯಾವುದನ್ನು ಕದಿಯೋಣ ಅಂತ ಪ್ಲಾನ್ ಮಾಡಿದ್ದಾರೆ. ನೋಡಿ ಕೈಯಲ್ಲಿ ಮಾರಕಾಸ್ತ್ರ, ಅದನ್ನ ಇನ್ನೊಬ್ಬನ ಕೈಯಲ್ಲಿ ಕೊಡ್ತಾರೆ. ಒಬ್ಬ ಮಾರಕಾಸ್ತ್ರವನ್ನು ಕೈಯಲ್ಲಿ ಇಟ್ಕೊಂಡು ಕಾಯೋದು. ಯಾರಾದರೂ ಬಂದರೆ ಆ ಮಾರಕಾಸ್ತ್ರವನ್ನು ಬೀಸೇ ಬಿಡ್ತಾರೆ. ಹೇಗಿಲ್ಲಿ ಓಡಾಡೋದು, ಬೈಕನ್ನು ಹೇಗೆ ಮನೆ ಮುಂದೆ ನಿಲ್ಲಿಸೋದು, ಭಯ. ಕದಿತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಲ್ಲಬೇಕು. ಯಾಕಂದರೆ ಕೈಯಲ್ಲಿ ದೊಡ್ಡ ದೊಡ್ಡ ತಲವಾರು ಲಾಂಗು ಹಿಡ್ಕೊಂಡು ಬಂದಿದ್ದಾರೆ. ನೋಡಿ ಒಂದು ಗ್ಯಾಂಗೇ ಇದೆ ಇವ್ರದ್ದು. ಎಷ್ಟು ರಾಜಾರೋಷವಾಗಿ ತಿರುಗ್ತಿದ್ದಾರೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ. ಒಂದೊಂದು ಬೈಕಲ್ಲಿ 2-3 ಜನ ಇದ್ದಾರೆ. ಬರ್ತಾರೆ, ಕದೀತಾರೆ, ಎಸ್ಕೇಪ್ ಆಗ್ತಾರೆ. ಇವ್ರದ್ದು ಇದೇ ಕೆಲಸ. ಮನೆ ಮುಂದೆ ನಿಲ್ಲಿಸಿದಂಥ ಬೈಕ್ಗಳನ್ನು ಟಾರ್ಗೆಟ್ ಮಾಡು. ಇದು ನೋಡಿ ಜ್ಞಾನ ಭಾರತಿ ಠಾಣೆಯ ಪಕ್ಕದಲ್ಲೇ ಬೈಕನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ನೋಡಿದ್ರೆ ಚಿಕ್ಕ ವಯಸ್ಸಿನವರು ಅಂತ ಕಾಣುತ್ತೆ. ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾರೆ. ಯಾರಾದರೂ ಎದುರಿಗೆ ಬಂದರೆ ಕತೆ ಮುಗಿಸೇ ಬಿಡೋಣ ಅಂತ. ಇದನ್ನು ಬೆಂಗಳೂರು ನಮ್ಮ ರಾಜಧಾನಿ ಅಂತ ಕರಿಬೇಕಾ ಅಥವಾ ಏನಂತ ಹೇಳಬೇಕು ಪ್ರಶ್ನೆ. ಹೀಗೆ ಆದರೆ ಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗೋದಾದ್ರೂ ಹೇಗೆ? ಯಾವಾಗ ಏನು ಕತ್ಕೊಂಡು ಎಸ್ಕೇಪ್ ಆಗ್ತಾರೆ ಗೊತ್ತಿಲ್ಲ. ಮನೆ ಒಳಗೂ ನುಗ್ತಾರೆ, ಮನೆ ಹೊರಗೆ ನಿಲ್ಲಿಸಿರೋ ಬೈಕೂ ಕದೀತಾರೆ. ನೋಡಿ ಮುಖ ಮುಚ್ಕೊಳ್ಳೋದು, ಮಾಸ್ಕ್ ಹಾಕೊಳ್ಳೋದು, ಹೆಲ್ಮೆಟ್ ಹಾಕೊಳ್ಳೋದು, ಮುಖ ಮುಚ್ಕೊಂಡು ಓಡಾಡೋದು ಏನಾದರೂ ಇದೆಯಾ? ರಾಜಾರೋಷವಾಗಿ ಬರ್ತಾರೆ. ಇವ್ರದೇ ರಸ್ತೆ, ಇವ್ರದೇ ಬೈಕು, ಇವ್ರದೇ ಅಡ್ಡ, ಇವ್ರದೇ ರಾಜಭಾರ, ಇವ್ರದೇ ಸರ್ಕಾರ ಅನ್ನೋ ರೇಂಜ್ನಲ್ಲಿ ರಾಜಾರೋಷವಾಗಿ ಗ್ಯಾಂಗ್ ಕಟ್ಕೊಂಡು ಬರ್ತಾರೆ. ಯಾವ ಬೈಕ್ ಇವ್ರಿಗೆ ಇಷ್ಟ ಆಗುತ್ತೋ ಅದನ್ನು ಕದೀತಾರೆ, ಎಸ್ಕೇಪ್ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದನ್ನು ನೋಡ್ತಾ ಇದ್ರೆ ಅದೊಂದು ದೊಡ್ಡ ಗ್ಯಾಂಗೇ ಇದ್ದಂಗಿದೆ. ಇವ್ರದ್ದು ಇದೇ ಕೆಲಸ ಅಂತಲೂ ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ? ಏನಾದರೂ ಸುಳಿವು ಸಿಕ್ಕಿದೆಯಾ? ಏನು ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ಜಾಸ್ತಿ ಆಗಿರುವಂತದ್ದು. ದಿನೇ ದಿನೇ ಹಿಂಗೆ ಮಾರಕಾಸ್ತ್ರಗಳು ನಿಂತು ರಾಜಾರೋಷವಾಗಿ ಒಂದು ಕಳ್ಳತನಗಳಿಗೆ, ರಾಬ್ರಿಗಳಿಗೆ ಇಳಿತಾ ಇರುವಂತದ್ದು. ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ರಾಬ್ರಿಗಳಾಗಿದ್ದು ಕೂಡ ಗಮನಿಸಿದ್ವಿ. ಅದಾದ ಬಳಿಕ ಬೆಂಗಳೂರಿನಲ್ಲಿ ಕೂಡ ಒಂದು ಸ್ವಲ್ಪ ಹೈ ಅಲರ್ಟ್ ಅನ್ನು ಕೂಡ, ಅಂದ್ರೆ ಗಸ್ತುಗಳಿರ್ಬೋದು, ಪೊಲೀಸರ ಬೀಟ್ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನೂ ಕೂಡ ನಗರ ಪೊಲೀಸ್ ಆಯುಕ್ತರು ಹೆಚ್ಚಿಗೆಯನ್ನ ಮಾಡಿದ್ರು. ಇಷ್ಟಾದ್ರೂ ಕೂಡ ರಾತ್ರೋರಾತ್ರಿ ಈ ರೀತಿಯಾಗಿ ಒಂದು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಒಂದು ಗಾಡಿಯಲ್ಲಿ 3 ಜನ ಬರುವಂತದ್ದು, ಮಾರಕಾಸ್ತ್ರಗಳನ್ನ ಇಟ್ಕೊಳ್ಳುವಂಥದ್ದು, ಮನೆ ಮುಂದೆ ಬೈಕ್ಗಳನ್ನ ಏನ್ ನಿಲ್ಸಿರ್ತಾರೆ ಅಂತ ವಾಹನಗಳ ಲಾಕ್ಗಳನ್ನ ಮುರಿದು ಎತ್ಕೊಂಡು ಹೋಗುವಂಥದ್ದು. ಒಂದು ವೇಳೆ ಈ ಸಂದರ್ಭದಲ್ಲಿ ಯಾರ ತಡಲಿಕ್ಕೆ ಬಂದ್ರೆ, ಯಾರಾದ್ರೂ ಅದಕ್ಕೆ ಎಚ್ಚರಿಸ್ಲಿಕ್ಕೆ ಬಂದವ್ರಿಗೆ ಅಂತವ್ರ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಆ ಮಾರಕಾಸ್ತ್ರಗಳನ್ನ ತರುವಂಥದ್ದು, ಇಲ್ಲ ಅವ್ರನ್ನ ಬೆದರಿಸ್ಲಿಕ್ಕೆ ಮಾರಕಾಸ್ತ್ರವನ್ನು ತರುವಂಥದ್ದು. ಅಂದ್ರೆ ತುಂಬಾ ಸುಲಭವಾಗಿ ಒಂದು ಬೈಕಲ್ಲನ್ನ ಎತ್ಕೊಂಡು ಹೋಗೋದು, ಅಡ ಇಡುವಂಥದ್ದು, ಈ ರೀತಿ ಕೆಲಸಗಳು ಆಗ್ತಾ ಇರುವಂತದ್ದು. ನಾವು ಈ ದೃಶ್ಯಾವಳಿಗಳು ಕೂಡ ನಾವು ಗಮನಿಸಬಹುದು. 3 ಜನ ಬೈಕ್ ನಲ್ಲಿ ಬರ್ತಾರೆ, ಲಾಂಗ್ ಮಂಚಗಳನ್ನ ಕೈಲಿ ಇಟ್ಕೊಂಡಿರ್ತಾರೆ. ಸೊ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಕಂದ್ರೆ ಓರ್ವ ಬಂದ್ರೆ ಯಾರಾದ್ರೂ ಹಿಡಿದು ಹಲ್ಲೆಯನ್ನ ಮಾಡ್ಬೋದು, ಹೊಡಿಬಹುದು, ಪೊಲೀಸ್ ಗಮನಕ್ಕೆ ತರಬಹುದು ಅಂತ. ಈ ರೀತಿಯಾಗಿ ಮಾರಕಾಸ್ತ್ರ ಇಟ್ಕೊಂಡು 3 ಜನ ಗುಂಪಾಗಿ ಬಂದ್ರೆ ಯಾರು ಕೂಡ ಬರೋದಿಲ್ಲ, ಮತ್ತೆ ಹೆದರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿರುವಂತದ್ದು. ಜ್ಞಾನ ಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನವರಿ 25ನೇ ತಾರೀಕು ಇನ್ಸಿಡೆಂಟ್ ಆಗಿರುವಂತದ್ದು. ಸದ್ಯ ಈ ಬಗ್ಗೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಈಗಾಗಲೇ ಪರಿಶೀಲನೆ ಮಾಡ್ತಾ ಇರುವಂತ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿರುವಂತದ್ದು. ಅಂದ್ರೆ ನಗರದಲ್ಲಿ ಮೇಲಿಂದ ಮೇಲೆ ಇಂಥ ಇನ್ಸಿಡೆಂಟ್ಗಳು ಹೆಚ್ಚಾಗ್ತಿದೆ. ಇನ್ನಾದ್ರೂ ಪೊಲೀಸರು ಬಿಟ್ ವ್ಯವಸ್ಥೆಯನ್ನ ಜಾಸ್ತಿ ಮಾಡಿಕೊಂಡು ಇಂಥ ಪುಂಡರಿಗೆ ಬ್ರೇಕ್ ಹಾಕ್ಬೇಕು. ಮತ್ತೆ ಇನ್ನ ಮನೆಯ ಮಾಲೀಕರುಗಳು ಏನಿರ್ತಾರೆ, ಬೆಂಗಳೂರಲ್ಲಿ ಬಹುತೇಕವಾಗಿ ಪಾರ್ಕಿಂಗ್ ಸಮಸ್ಯೆಗಳು
ಸಾಕಷ್ಟು ಇರೋದ್ರಿಂದ ಎಲ್ಲರೂ ಬಹುತೇಕವಾಗಿ ರಸ್ತೆ ಬದಿಯಲ್ಲೇ ಪಾರ್ಕಿಂಗ್ ಮಾಡುವಂತದ್ದು. ಸೊ ಹೀಗಾಗಿ ಅದಕ್ಕೆ ಏನಾದ್ರೂ ಹೆಚ್ಚಿನ ಈ ರೀತಿಯ ಕಳ್ಳತನ ಇರ್ಬೋದು, ಈ ರೀತಿಯಾಗಿ ಹಲ್ಲೆನ ಮಾಡ್ಲಿರೋದು, ಎತ್ಕೊಂಡು ಹೋಗುವಂತಹ ಇನ್ಸಿಡೆಂಟ್ ಆಗದ ರೀತಿಯಲ್ಲಿ ಏನಾದ್ರು ಅದಕ್ಕೆ ಪೊಲೀಸರು ಬೇರೆ ಅವರಿಗೆ ಮಾರ್ಗವನ್ನು ನೀಡಬೇಕಾಗುತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ಆಮೇಲೆ ಡೀಟೇಲ್ಸ್ಗಾಗಿ